ಅದೇ ಮೊದಲನೇದಾಗಿ ಏನು ಇವತ್ತು ಸರ್ಕಾರಗಳು ನಾವು ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ, ಪಕ್ಷಗಳನ್ನು ಬದಲಾಯಿಸ್ತಾ ಬರ್ತೀವಿ. ಎಲ್ಲ ಪಕ್ಷಗಳು ಕೂಡ ಇದೇ ರೀತಿಯಾಗಿ ನಾವು ಜನಪರ ಇದ್ದೀವಿ ಅಂತ ಹೇಳಿಕೊಂಡು ಬಜೆಟ್ಗಳನ್ನ ಕಳೆದ 75 ವರ್ಷಗಳಿಂದ ಕೂಡ ಮಂಡನೆ ಮಾಡ್ಕೊಳ್ತಾನೆ ಬರ್ತಾ ಇದೆ. ಆದರೆ ಇವತ್ತಿನವರೆಗೂ ಆಯಿತು, ಕನಿಷ್ಠ ಇವತ್ತು ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇದು ಏನು ಖಾತ್ರಿ ಮಾಡಬೇಕಾಗಿತ್ತು, ಯಾವುದೇ ಸರ್ಕಾರಗಳು ಕೂಡ ಇದನ್ನು ಸಂಪೂರ್ಣವಾಗಿ ಖಾತ್ರಿ ಮಾಡೋ ನಿಟ್ಟಿನಲ್ಲಿ ಯಾವುದೇ ಬಜೆಟಲ್ಲೂ ಕೂಡ ಕಾಣಲ್ಲ. ಇವತ್ತು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ, ರಾಜ್ಯ ಇರಲಿ ಕೇಂದ್ರ ಇರಲಿ, ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ, ಕಳೆದ ವರ್ಷ ಕೂಡ ಯಾವ ರಾಜ್ಯ ಸರ್ಕಾರ ನಾವು ಇವತ್ತು ಬಡವ್ರ ಪರವಾಗಿದ್ದೀವಿ, ನುಡಿದಂತೆ ನಡ್ಕೊಳ್ತೀವಿ ಅಂತ ಹೇಳುತ್ತೆ, ಅದೇ ಸರ್ಕಾರ ಶಿಕ್ಷಣಕ್ಕೆ ನಮ್ಮ ತಿಳುವಳಿಕೆ ಮಟ್ಟಕ್ಕಿರುವಂಥದ್ದು ಕನಿಷ್ಠ 30% ಅಷ್ಟು ಶಿಕ್ಷಣಕ್ಕೆ ಇವತ್ತು ಮೀಸಲಿಡಬೇಕು ಅಂತ. ಆದರೆ ರಾಜ್ಯ ಸರ್ಕಾರಗಳು ಇವತ್ತು 10%, 12% ಈ ರೀತಿಯಾಗಿ ಇವತ್ತು ಶಿಕ್ಷಣ ಕೊಡಬೇಕಾಗಿರುವಂಥ ಅನುದಾನಗಳನ್ನು ಕಡಿತಗೊಳಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ನಾವುಗಳೇ ತೆರಿಗೆ ಕಟ್ತೀವಿ, ನಮ್ಮ ಪಾಲಕರು ತೆರಿಗೆ ಕಟ್ತಾರೆ. ಇಡೀ ಜನಸಾಮಾನ್ಯರು ಕಟ್ಟುವಂಥ ತೆರಿಗೆನ ಜನಗಳ ಅಭಿವೃದ್ಧಿಗೆ, ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಇಡಬೇಕಾಗಿರುವಂಥದ್ದನ್ನ ಇವತ್ತು ಯಾವ ರೀತಿಯಾಗಿ ಇವತ್ತು ಬೇಡದೇ ಇರುವಂಥ ಯೋಜನೆಗಳಿಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ನಾವುಗಳು ನೋಡ್ತಾ ಬರ್ತಾ ಇದ್ದೀವಿ. ಅಲ್ಲಿ ಕಳೆದ ವರ್ಷ ರಾಜ್ಯ ಬಜೆಟ್ ಆದಾಗ ಇವತ್ತು ನಮ್ಮ ಎಲ್ಲ ಮಿನಿಸ್ಟರ್ಸ್ಗಳು, ಸಚಿವರು ಒಟ್ಟಾಗಿ ಸೇರಿಕೊಂಡು ಒಂದು ಬಿಲ್ ಕೂಡ ಪಾಸ್ ಮಾಡ್ತಾರೆ. ಏನು, ಇವತ್ತು ತಮ್ಮ ಸಂಬಳನ ಜಾಸ್ತಿ ಮಾಡ್ಕೊಳ್ತಾರೆ. ಆದರೆ ಶಿಕ್ಷಣಕ್ಕೆ ಬಜೆಟನ್ನು ಯಾವ ಜನತೆರಿಗೆಯಿಂದ ಇವತ್ತು ಹಣನ ಕಟ್ಟಿಸ್ಕೊಳ್ತಾ ಇದ್ದಾರೆ, ಆದರೆ ಅದೇ ಶಿಕ್ಷಣಕ್ಕೆ ಇವತ್ತು ಫಂಡನ್ನು ಹೆಚ್ಚಿಗೆ ಮಾಡೋದಕ್ಕೆ ಇವತ್ತು ದುಡ್ಡಿಲ್ಲ ಸರ್ಕಾರಗಳಿಗೆ. ಇವಾಗ ಗಮನಿಸ್ತಾ ಇರ್ಬೋದು, ಇದೇ ರಾಜ್ಯದಲ್ಲಿ ಈಗ KPS ಮ್ಯಾಗ್ನೆಟ್ ಅಂತ ಹೇಳಿ ಕರ್ನಾಟಕದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕು ಅಂತ ಮುಂದಾಗಿದ್ದಾರೆ ಇದೇ ರಾಜ್ಯ ಸರ್ಕಾರ. ಕಳೆದ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ KPS ಮ್ಯಾಗ್ನೆಟ್ ಯೋಜನೆನ ಆರಂಭ ಮಾಡುವಂಥ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫೂಲೆ ಯಾರು ಇವತ್ತು ಇಡೀ ದೇಶದಲ್ಲಿ ಶಿಕ್ಷಣಕ್ಕೋಸ್ಕರ ಧ್ವನಿಯಾದವರು, ಅವರ ಒಂದು ಸೂಕ್ತಿಯನ್ನು ಓದೋದ್ರ ಮೂಲಕ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇವತ್ತು KPS ಯೋಜನೆಗೆ ಆರಂಭ ಕೊಟ್ಟರು. ಇವತ್ತು ಅದೇ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಈ ಮೂಲಕ ಮುಚ್ಚೋದಕ್ಕೆ ಹೊರಡ್ತಾ ಇದ್ದಾರೆ. ಅಲ್ಲಿ ನಾವು ಆಗ್ರಹಿಸ್ತಾ ಇರುವಂಥದ್ದು, ಇದೇ ಬಜೆಟ್ನಲ್ಲಿ KPS ಮ್ಯಾಗ್ನೆಟ್ ಯೋಜನೆ ಇದ್ರ ಮೂಲಕ ಏನು 40,000 ಸರ್ಕಾರಿ ಶಾಲೆಗಳನ್ನು ಮುಚ್ಚಾಕೋದಕ್ಕೆ ಬೇಕಾಗಿರೋದನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಇದನ್ನು ಸಂಪೂರ್ಣವಾಗಿ ಕೈ ತೆಗಿಬೇಕು. ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಖಾತ್ರಿ ಮಾಡೋದು ಸರ್ಕಾರದ ಜವಾಬ್ದಾರಿ ಆಗಬೇಕು. ಅದೇ ನಿಟ್ಟಿನಲ್ಲಿ ಇವತ್ತು ಶಿಕ್ಷಕರ ನೇಮಕಾತಿಗಳು ನಡೀತಾ ಇಲ್ಲ, ಹುದ್ದೆಗಳು ಖಾಲಿ ಬಿದ್ದವೆ. ಆಶಾ ಕಾರ್ಯಕರ್ತರು ಇವತ್ತು ಹೋರಾಟಗಳ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರು ಕನಿಷ್ಠ ವೇತನ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ನಾವು ಜನ ಕಟ್ಟುವಂಥ ತೆರಿಗೆಯನ್ನು ಸಂಪೂರ್ಣವಾಗಿ ಸದ್ಬಳಕೆ, ಜನಗಳ ಅಭಿವೃದ್ಧಿಗಾಗಿ ವಿನಿಯೋಗಿಸ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀವಿ.